ಎಷ್ಟು ಹೇಳಿದರೂ ನಾನು ನಿನ್ನ ಕಡೆಗೆ ನನ್ನ ನೋವನ ಎಲ್ಲವನ್ನು ನಿನ್ನ ಕಲ್ಪಿಸಿದ್ದೇನಲ್ಲ ಎಂದರೆ ನಿನ್ನನ್ನು ನೋಡಲು ನಿನ್ನ ಮುಖ ತೋರಿಸಬೇಡ ಎನ್ನುತ್ತಿದ್ದಾರೆ. ನಾನವನಿಗೆ ಕಾಮಕೃಷಿಗಾಗಿ ಮಾತ್ರ ಎಂದು ನನಗರ್ಥವಾಗುವಷ್ಟರಲ್ಲಿ ಕಾಲ ಮಿಂಚಿ ಹೋಗಿತ್ತು. ಯಾವುದೇ ಹೇಳಿಗಾದರೂ ನನ್ನ ತವರು ಮನೆ ಆಶ್ರಯವಿದೆ. ಇದೇ ಕಾರಣದಿಂದ ನಾನು ನನ್ನ ತವರಿಗೆ ಕಾಣಬಹುದು. ಆದರೆ ಅಲ್ಲಿಂದಲೂ ಯಾವುದೇ ಉತ್ತರ ಬರಲಿಲ್ಲ. ನಾನೀಗ ನನ್ನ ತವರಿಗೆ ಹೋಗುತ್ತೇನೆ. ಮನೆಯಿಂದ ಪತ್ರಕ್ಕೆ ಯಾವುದೇ ಉತ್ತರ ಬರಲೇ ಇಲ್ಲ. ಇದರಿಂದ ಬೇಸತ್ತಿ ಹೋದಳು. ಒಂದು ದಿನ ನಿರ್ಧರಿಸಿ ತನ್ನ ತವರು ಮನೆಗೆ ಈಗ ನೀವೇ ನೋಡಿ.
ಇಲ್ಲ. ಯಾಕೆ ಯಾಕೆ ನಮ್ಮ ಮನೆ ಮಾನ ಮರ್ಯಾದೆ ಪೂರ್ತಿ ತೆಗಿಬೇಕಂತ ನೀನು ಯಾರಿಗೆ ಕಳ್ಕೊಳ್ಬೇಕಾಗಿತ್ತು? ಯಾರಿದ್ದಾರೆ? ಅವ್ರ ಮನೆಗೆ ಬಂದ್ರೆ ಒಂದು ವಾರದ ಮೇಲೆ ಇಂಥ ಕಡೆ ಹೋಗ್ತೀನಿ ಅಂತ ಹೇಳೋದಿಲ್ಲ. ನಿಮ್ಗೆ ಯಾವ್ದು ಬಂದಿದ್ದಲ್ಲ, ನಾನು ಸತ್ತಿದ್ನೋ ಬದುಕಿದ್ನೋ ಅಂತ ನೀವು ಕೇಳಿಲ್ಲ. ನಿನ್ ಗಂಡ ಎಪ್ಪಡ ಲಕ್ಷದಿಂದ ಹೋಗಿದಂತ ಬಂದಿದ್ದಲ್ಲ, ನಂಬೇಕೇನಾ? ನಂಬಿಕೆ ಬರ್ದೇ ಇದ್ರೆ ಒಂದು ವಿಚಾರಿಸಬೇಕಿತ್ತು. ಕಂಡವರಿದ್ದಾರೆ, ಅವರು ಅವಳ ಸವಾಲದಲ್ಲಿದ್ದದ್ದನ್ನ ಕಣ್ಣೆ ಮಾಡಬೇಕಾಗಿದೆ. ಕೇಳಿದ್ವಿ ಅಂತ ಹೇಳಿ ಹೌದು ನಿಜ ಅಂತಾನೆ. ನಾವೆಲ್ಲ ಏನಾಗಿ ಮಸೀದಿಗೆ ಮರ್ಜಿ ಕೊಡೋಕೆ ಹಾಗೆ ಹೇಳ್ತಾರೆ. ನನ್ನಿಂದ ತಪ್ಪಾಗಿದೆ, ಅವಳನ್ನೇ ಮುಸಲ್ಮಾನಳನ್ನಾಗಿ ಮಾಡಿಕೊಂಡು ಮುಖ ಮಾಡ್ತೀನಿ ಅಂತ ಅಲ್ಲಿಗೆ ಅಲ್ಲಿಗೆ ಸಿಗ್ತಾಳೆ. ಇನ್ನೂ ಜೋರ್ ಮಾಡಿದ್ವಿ ಅಂತ ಇಟ್ಕೊ. ಈ ಮೆಹರನ್ನ ಎಚ್ಚೆ ಬೇಡ, ತಲಾಕ್ ಕೊಡ್ತೀನಿ ಅಂತಾಳೆ. ನಾವೆಲ್ಲ ಏನ್ ಮಾಡೋದು ನೋಡಿ? ಹಾಗಾದ್ರೆ ನೀವೇನು ಮಾಡೋ ಸ್ಥಿತಿಯಲ್ಲಿಲ್ಲ ಅಲ್ವಾ? 5 ಮಕ್ಕಳ ತಂದೆಯಾಗಿ ಇಂಥ ಹಲವು ಕೆಲಸ ಮಾಡಿರೋ ಗಂಡಸಿಗೆ ನೀನ್ ಯಾಕೆ ಹೀಗ್ ಮಾಡ್ತೀಯಾ ಅಂತ ಕೇಳೋಕ್ಕೂ ಸಾಧ್ಯ ಇಲ್ವಾ ನಿಮ್ಗೆ? ಸಾಕು ಮೇಡಮ್, ಸಾಕು. ಹೌದಲ್ವಾ? ನನಗೂ ಸಾಕಾಗಿ ಹೋಗಿದೆ. ಮೊದಲು ಜನ ಮುಸು ಮುಸು ಅಂತ ಮಾತಾಡ್ಕೊಳ್ತಿದ್ರು. ಈಗ ರಾಜ ರೋಷವಾಗಿ ಅವ್ರ ಮನೆಗೆ ಹೋಗ್ಬಿಟ್ಟಿದ್ದಾರೆ. ಮೊನ್ನೆ ಅವರಿಗೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಿದ್ರು, ಅದನ್ನ ಟ್ರಾನ್ಸ್ಫರ್ ಮಾಡಿಕೊಂಡು ಬಂದಿದ್ದಾರೆ. ಹೇಳೋರಿಲ್ಲ, ಕೇಳೋರಿಲ್ಲ. ಅಮ್ಮ, ನಾನಿದಕ್ಕೆಲ್ಲ ಇಷ್ಟು ದಿನ ಅಂತ ಸಹಿಸಿ ಹಾಗೆ ಸಮಾಧಾನ ಮಾಡ್ಕೋಬೇಕು. ಅವರೆಲ್ಲ ಪ್ರೀತಿಯಿಂದ ಸರಿ ಅಮ್ಮ, ಆ ಮಾತು ಬೇರೆ, ಜೀವನನೇ ಬೇರೆ. ನನಗೂ ಮನಸ್ಸೊಂದಿದೆ, ನನಗೂ ಭಾವನೆಗಳಿವೆ. ನನ್ನನ್ನು ತೊರೆದು ಇನ್ನೊಬ್ಬರ ಹಿಂದೆ ಹೋಗಿರೋ ಗಂಡಸನ್ನ ನನ್ನ ಗಂಡ ಅಂತ ಗೌರವಿಸೋಕೆ ಸಾಧ್ಯವಿಲ್ಲ. ಅವನನ್ನ ನೋಡಿದ್ರೆ ಸಾಕು ಮೈಯೆಲ್ಲ ಉರಿಯುತ್ತೆ. ಇನ್ನು ಪ್ರೀತಿಸೋ ಮಾತು ದೂರವೇ ಸರಿ. ಅಮ್ಮ, ತಲಾ ಅವನಿಗೆ ಕೊಡೋದಿಲ್ಲ, ನಾನೇ ತಗೋತೀನಿ. ನಾನಿನ್ನೂ ಮನೆಗೆ ಹೋಗೋದಿಲ್ಲ. ಏನು ಕಳ್ಸು ಒಚ್ಚೆ ತುಂಬಿದ್ದಾನೆ. ನೀರಿನ ಕೈ ಕಾಕೊಂಡು ಒಳ ಬರ್ತಾನೆ. ಅವನಿಗೆ ಯಾವುದೇ ರೀತಿ ಕಳಕನೂ ಇಲ್ಲ. ಅಲ್ಲ, ನಮ್ಮ ಎದುರುಗಡೆ ಬಾಯಿ ಮಾಡೋರು ನೀನು, ಇನ್ನು ಅವನ ಎದುರುಗಡೆ ಎಣ್ಣೆಷ್ಟು ಬಾಯಿ ಮಾಡಿರ್ಬಾರ್ದು. ಅದಕ್ಕೆ ಅವನು ರೋಸೋಗಿದ್ದಾನೆ. ವಾದ ಚೆನ್ನಾಗಿ ಮಾಡ್ತೀರ. ಆ ದೇವರಿಗೆಲ್ಲ ಚೆನ್ನಾಗಿ ಕೇಳಿ. ನಾನೇ ಕೆಟ್ಟವಳು ನಿಜ. ನನ್ನ ಕೆಟ್ಟತನ ಏನು ಅಂತ ನನಗೀಗ ಅರ್ಥ ಆಗಿದೆ. ಈ ಬುರ್ಕ ಬಿಟ್ಟು ಹೊರಗೆ ಬರಲಿಲ್ಲ. ಬುರ್ಕ ಹಾಕಿ ಈ ತಲೆ ಮೇಲೆ ಹೆಸರಿದ್ದು ಜಾರಸ ಹಾಗೆ ಬೆಳೆಸಿದ್ದಾರೆ ನನ್ನ. ಈಗ ಈ ಬುರ್ಕ ತೆಗೆದ್ರೆ ಬೆತ್ತಲೆ ನಿಂತಂಗಾಗ್ತದೆ. ಜೊತೆಗೆ ಆ ಅಲ್ಲಾಹನ ಭಯವನ್ನು ತೋರಿದ್ರೆ ನಾನು ನಿಮಗೆ ಭಾರ ಆಗಿದೆ. ಅದಕ್ಕೆ ಸಹಿಸುವ ಅಂತೀರಾ? ಆದರೆ ಈಗ ಸಾಧ್ಯವಿಲ್ಲ.
ನಾನು ನನ್ನ ಮಕ್ಕಳ ಜೊತೆ ಎಲ್ಲಾದ್ರೂ ಕೂಲಿ ಮಾಡಿಕೊಂಡು ಹೊಟ್ಟೆ ಹೊತ್ಕೊಳ್ತೇನೆ. ನಾನಿಲ್ಲಿಗೆ ಭಾರ ಆಗೋದಿಲ್ಲ, ಭಾರ ಆಗೋದಿಲ್ಲ. ವಿಚಿತ್ರವಾಗಿ ಮಾತಾಡಬೇಡ ಮಗನೇ. ಬಳ್ಳಿಗೆ ಕಾಯಲ್ಲ. ಅಮಿತ ಹುಡುಗ ತಿಂಡಿ ಕೊಡಿ. ಹುಡುಗಿಗೆ ಗಂಡನ ಮನೆಗೆ ಬಿಟ್ಟು ಬರಕ್ಕೆ ಟ್ಯಾಕ್ಸಿ ವ್ಯವಸ್ಥೆ ಮಾಡ್ತೀನಿ. ಇವಳು ಹೇಳ್ತಿದ್ದಿಲ್ಲ ಬೇಡ, ನಾನೀ ಮನೆಯಲ್ಲಿ ಒಂದು ಹನಿ ನೀರನ್ನು ಕುಡಿಯೋದಿಲ್ಲ. ನನ್ನ ಗಂಡನ ಮನೆಗೂ ನಾನು ಬರೋದಿಲ್ಲ. ಹಾಗೇನಾದ್ರೂ ದುಲ್ಮೆ ಮಾಡಿ ಕರ್ಕೊಂಡು ಹೋದ್ರಿ ಅಂದ್ರೆ ನಾನಿಲ್ಲೇ ಯಾಕಂದು ಸಾಯ್ತೀನಿ. ಹೀಗೆಲ್ಲ ಮಾತಾಡ್ಬೇಡ. ಅದೇ ಸಾಯ್ದವ್ರು ಯಾರು ಹೇಳ್ಕೊಂತಾಗಿಲ್ಲ. ನೀ ಇಲ್ಲಿ ಬರೋ ಮೊದಲೇ ಕೆಲಸ ಮಾಡಬೇಕಾಗಿತ್ತು. ಯಾವ ಮನೆಯಿಂದ ಢೋಲ್ ಹೋಗಿತ್ತು, ಅದೇ ಮನೆಯಿಂದ ಈಗ ಢೋಲ ಬರ್ಬೇಕು. ಅದೇ ಮಾನವಂತ ಹೆಣ್ಣಿನ ಲಕ್ಷಣ ಐತಿ. ಇನ್ನು ನಿನ್ಗೆ ಹೈಸ್ಕೂಲ್ ಓದೋ ಮಗಳಿದ್ದಾಳ. ಹಾರಿಸುವಾಗ ಮಾತಾಡ್ಬೇಡ, ಒಳಗೊಂಡು. ನಾನು ಈ ಗಂಡನ ಮನೆಗೆ ಬಿಟ್ಟು ಬರಕ್ಕೆ ಟ್ಯಾಕ್ಸಿ ವ್ಯವಸ್ಥೆ ಮಾಡ್ತೀನಿ. ಹಾಗೆ ಜಾವಿ ಅಂದರ್ ಜಾವಿ. ಆದರೆ ಮುಂದೆ ಎಲ್ಲ ಯಾಕೆ ಬಂದಿದ್ರು? ನಿನ್ನ ಅಮ್ಮೆ ಏನಾದ್ರು? ಹಾ, ಹಾಗೇನಾದ್ರು ನಿನ್ನ ಅಮ್ಮನ ಪಂಚಾಯತಿ ಬರ ಹೇಳಿದ್ರೆ ಪರಿಣಾಮ ನೆಟ್ಟಗಿರಲ್ಲ. ನಿನ್ನ ಅಮ್ಮೆ ಅವ್ರ ತಲೆಗೆ ಒಳ್ಳೆ ಕಲ್ಲ ಕೆಳಗೆ ಒಂದೇ ಬಾರಿಗೆ ತಲ 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 ಅಂತ ಕೂಗಟ್ಟಿದೆ. ತಿಳಿದೇನೋ? ಸಲ್ಮಾ, ಸುಮ್ಮನೆ ಅವ್ರ ಜೊತೆ ಮಾತಾಡೋದು ವ್ಯರ್ಥ ಅಷ್ಟೇ. ಸುಮ್ಮನೆ ಹೇಳತ್ತರ ಕಿತ್ಕೊಂಡಿದ್ಯಾ? ನಿನ್ನಿಂದ ಏನು ಸುಖ ಪಡ್ಕೊಂಡಿದ್ದೆ ನೋಡು. ನನ್ನ ಸುಖ ಬೇಕಾದವಳು ನಾನು ಕಂಡ್ಕೊಂಡಿದ್ದೆ. ಯಾರು ತಡಿತಾರೋ ನಾನು ನೋಡ್ತೀನಿ. ನಿಮ್ಮ ಅಣ್ಣನೂ ಸಹ. ನಿನ್ ಮುಖ ನೋಡಕ್ಕೆ ನನಗೆ ಅಸಹ್ಯವಾಗ್ತಿದೆ. ಒಂದು ನಿಮಿಷ ಸಲ್ಮಾ, ನೀನು ಹೊರಡ್ತೀನಿ. ಅವ್ರಿಗೆ ಬರೋದು ವಾರನೋ ತಿಂಗಳು. ಸಲ್ಮಾ, ಸುಮ್ಮನೆ ಒಳಗೆ ಬಾ, ತಡಿಬೇಡ ಅವನ್ನ. ಸಲ್ಮಾ, ಹೆಣ್ಣಿಗೆ ತವರು ಮನೆ ಅಂದ್ರೆ ಎಲ್ಲಿಲ್ಲದ ಆಸೆ. ಅವರಿದ್ದರೆ ಎಂಬ ಧೈರ್ಯ ನಮಗೆ. ನನ್ನ ಅಣ್ಣನಿಗೆ ಸೇರೆ ಒಪ್ಪಂದಿದ್ದಾರೆ. ಹೀಗೆ ಮಾಡಿದರೆ ನಿಮ್ಮನ್ನ ಆಸ್ಪತ್ರೆಗೆ ಸಾಕ್ತಾರೆ. ಆದ್ರೆ ಅದನ್ನ ಮುಂದುವರಿಸಿದೆ. ಬಂದವರು ಗಂಡನನ್ನು ತಪ್ಪು ಎಂದು ಒಂದೇ
ನಿನಗೂ ನಿನ್ನ ಗೆಳತಿ ಅನ್ಬೇಕು ಮಗಳು ಅನ್ಬೇಕು ತಿಳಿಲಿಲ್ಲ. ನಿನಗೂ ಹರಿಯಾದ ಹರಿಯ ನಾನು ಮೂವತ್ತಾರರ ಮುದುಕಿ. ಸರಿ, ಒಳಗಡೆ ಹೋಗಿ ಓದ್ಕೋ ಹೋಗು. ನಾನಿನ್ಯಾರಿಗಾಗಿ ಬದುಕಿಲ್ಲ, ನಾನಿನ್ನೂ ಯಾತಕ್ಕಾಗಿ ಬದುಕಿರ್ಲಿ. ನನ್ನ ಗಂಡನಿಗೆ ನಾನು ಬೇಡವೆನಿಸಿದಾಗ ತಾನಿನ್ಯಾತಕ್ಕಾಗಿ ಬದುಕಿರ್ಲಿ. ತನ್ನ ವಂಶದ ಕುರಿಗಳನ್ನ ಹೊತ್ತನಂತೆ ಈ ಬಸಿರನ್ನೇ ಅವಮಾನಿಸಿದಾಗ ನಾನು ಎಚ್ಚೆತ್ತುಕೊಳ್ಳಬೇಕಾಗಿದೆ. ನನಗ್ಯಾಕೋ ನಾನಿನ್ನೂ ಏಕಾಗಿ ಎನಿಸುತ್ತಿದೆ. ನನಗ್ಯಾಕೋ ನಾನಿನ್ನೂ ಏಕಾಗಿ ಎನಿಸುತ್ತಿದೆ. ನನ್ನ ಬದುಕೆಲ್ಲ ಕತ್ತಲಾಗಿ ಹೋಗಿದೆ. ನನ್ನೆದೆಯ ಹಣತೆ ಜ್ವಾಲೆಯಾಗಿ ನನ್ನನ್ನು ಸುಡುತ್ತಿದೆ. ಈ ನೋವು ಈ ನೋವು ಸಂಕಟವನ್ನು ನಾನಿನ್ನು ಸಹಿಸಲಾರೆ. ನಾನಿನ್ನು ಸಾಯುವುದೇ ಬೇಕು.
ನಾನೆಂತ ಕೆಲಸ ಮಾಡಬೇಕಾಗ್ತಿದೆ. ನನ್ನನ್ನು ಕ್ಷಮಿಸು ಸಮ, ನನ್ನನ್ನು ಕ್ಷಮಿಸು. ನನ್ನನ್ನು ಕ್ಷಮಿಸು ಕನ್ನ. ನಿಮ್ಮನ್ನೆಲ್ಲ ಬಿಟ್ಟು ಸಾಯುವ ಯೋಚನೆ ಮಾಡಿದ್ದೆ. ನನ್ನ ಬುದ್ಧಿಗೆ ಮಗ್ಗು ಹಿಡಿದಿತ್ತು. ನಿಮ್ಮನ್ನೆಲ್ಲ ತಪ್ಪನೆಯನ್ನಾಗಿ ಮಾಡುವ ಯೋಚನೆ ಮಾಡಿದ್ದೆ. ನನ್ನನ್ನು ಕ್ಷಮಿಸು. ಹಾಗಲ್ಲ, ನಾನೀಗ ನಿಮಗಾಗಿ ಬದುಕುತ್ತೇನೆ. ನನ್ನ ಮಕ್ಕಳಿಗಾಗಿ ಬದುಕುತ್ತೇನೆ. ಕಂದ,